ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವಲ್ ಆಗಿ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನಗಳಿಂದ ಲಾಗ್ ಮಾಡೋಕ್ಕೂ ಆಗ್ತಿಲ್ಲ, ರೆಸಿಪಿ ಹಾಕೋದಕ್ಕೂ ಆಗ್ತಿಲ್ಲ, ವೀಡಿಯೋಗಳಿದ್ರೂ ಕೂಡ ಶೇರ್ ಮಾಡೋದಕ್ಕೂ ಆಗಲ್ಲ. ಸ್ವಲ್ಪ ಬ್ಯುಸಿ ಇದ್ದೀನಿ. ಅದರಿಂದ ಮೊನ್ನೆ ಎಲ್ಲ ನಂಜನಗೂಡಿಗೆ ಹೋಗಿ ಬಂದು ಅದರಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಮನೆ ಕೆಲಸ ಕಡೆನೂ ಗಮನ ಕೊಡಬೇಕು. ಅದರಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಇದು ಬಂದು ನಿನ್ನೆಯ ಲಾಗ್ ಆಗಿರುತ್ತೆ. ತಿಂಡಿಗೆ ಅಂದ್ಬಿಟ್ಟು ನಾನು ಹಾಗಲಕಾಯಿ ಗೊಜ್ಜು ಮಾಡಿ ಮತ್ತು ಚಪಾತಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಮನೆ ಹತ್ರ ಹೋಗಬೇಕು. ನೆಕ್ಸ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಮನೆ ಹತ್ರ ಹೋಗಬೇಕು. ಮನೆ ಹತ್ರ ಕೆಲಸ ಮಾಡೋರು ಬಂದಿರ್ತಾರೆ. 2 ದಿನ ಕೆಲಸ ಮಾಡೋದನ್ನು ಒಂದೇ ದಿನ ಹಾಕಿದ್ದೀನಿ ನೋಡಿ. ಆಗಲೇ ನಮ್ಮ ಮನೇದು ಗೋಡೆ ಎಲ್ಲ ಕಟ್ಟಾಗಿ ಸಜ್ಜಾ ನಿಂಟ್ಲು ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ಹಲ್ಗೆ ಎಲ್ಲ ಹಾಕಿದ್ದಾರೆ. ಮೆಟ್ಲಿಗೂ ಕೂಡ ಹಲ್ಗೆ ಹಾಕಿದ್ದಾರೆ. ಇನ್ನೇನಿದ್ರು ಸಿಮೆಂಟ್ ಕೆಲಸ ಒಂದು ಬಾಕಿ ಇದೆ. ಸಜ್ಜಾ ನಿಂಟ್ಲೆಲ್ಲ ಹಾಕಿಸ್ಬೇಕು ಮತ್ತು ಕಬ್ಬಣ ಎಲ್ಲ ಕಟ್ಟಬೇಕು. ಈ ಸಜ್ಜಾ ನಿಟ್ಲು ಆದಮೇಲೆ ಕಬ್ಬಣ ಕೂಡ ತರಿಸಿದ್ವಿ. ಕಬ್ಬಣ ಕಟ್ಟೋದು ಕೆಲಸ ಬಾಕಿ ಇರುತ್ತೆ. ಕಬ್ಬಣ ಎಲ್ಲ ಕಟ್ಟಾದಮೇಲೆ ಅದಾದಮೇಲೆ ಸಿಮೆಂಟ್ ಹಾಕಬೇಕು. ತುಂಬ ದಿನಗಳಿಂದ ನಾನು ಮನೆ ಕಟ್ಟೋದು ವೀಡಿಯೋನೂ ಹಾಕ್ತಿರ್ಲಿಲ್ಲ. ಟೈಮ್ ಇರಲಿಲ್ಲ, ಅದರಿಂದ ಸ್ವಲ್ಪ ಬ್ಯುಸಿ ಇದ್ದೆ. ನೋಡಿ, ಕಬ್ಬಣನೆಲ್ಲ ತಂದಿದ್ದಾರೆ. ಕಬ್ಬಣ ಕಟ್ಟೋರು ಕೂಡ ಬಂದಿದ್ದಾರೆ. ಕಬ್ಬಣನೂ ಕೂಡ ಕಟ್ತಾಯಿದ್ದಾರೆ. ನಾನು ಮೊದಲೇ ಹೇಳಿದಾಗೆ 2 ದಿನದ ವೀಡಿಯೋನ ಒಂದೇ ದಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಇದನ್ನೆಲ್ಲ ಸಜ್ಜದ ಮೇಲೆ ಇಡಬೇಕು. ನೋಡಿ, ಇನ್ನೂ ಇದೆ ಕಬ್ಬಣ. ಇದು ಮಿಕ್ಕಿರುವಂಥ ಕಬ್ಬಣ. ಇದನ್ನು ಮೋಲ್ಡ್ ದಿನ ಬಳಸ್ಕೊಬೋದು. ಹಾಗೆ ಕಬ್ಬಣ ಕಟ್ ಮಾಡೋದನ್ನ ಕೂಡ ತಂದಿಟ್ಟಿದ್ದಾರೆ. ಇನ್ನೊಂದು ಏನಂದರೆ, ಈ ಥರ ಮನೆ ಕೆಲಸ ಮಾಡ್ತಿರ್ಬೇಕಾದ್ರೆ ವೀಡಿಯೋ ಮಾಡೋದೇ ಒಂದು ಬೇಜಾರು ಫ್ರೆಂಡ್ಸ್. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಏನು ಅನ್ಕೋತಾರೋ ಏನೋ ಕೆಲಸ ಮಾಡೋರು ಅಂತ ಅಂದ್ಬಿಟ್ಟು ನಾನೇನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಲ್ಲ. ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ ಅಷ್ಟೇ. ನಮ್ಮ ಮನೆ ಕೆಲಸ ಇಲ್ಲಿವರೆಗೂ ಬಂದಿದೆ ಫ್ರೆಂಡ್ಸ್. ನೋಡಿ, ಅಂದರೆ ಕೆಲವರು ಕೇಳ್ತಾ ಇರ್ತೀರ, ವೀಡಿಯೋದಲ್ಲಿ ಲೈವಲ್ಲಿ ಕೇಳ್ತಾ ಇರ್ತೀರ, ನಿಮ್ಮ ಮನೆ ಕೆಲಸ ಎಲ್ಲಿವರೆಗೂ ಬಂತು ಅಂತ. ಆದ್ದರಿಂದ ಮನೆ ಕೆಲಸದ ವೀಡಿಯೋನೇ ಹಾಕಿದ್ದೀನಿ. ಕಬ್ಬಣ ಎಲ್ಲ ಕಟ್ಟಾಗಿದೆ. ಈಗ ಅದನ್ನೆಲ್ಲ ನುಳಿದಿದ್ರಲ್ಲ ಕಬ್ಬಣನ, ಅದನ್ನೆಲ್ಲನೂ ಕೂಡ ಸಜ್ಜಾ ನಿಂಟ್ಲಿಗೆಲ್ಲ ಹಾಕ್ತಾಯಿದ್ದಾರೆ. ಗೋಡೆಗೆಲ್ಲ ಹಾಕ್ತಾರಲ್ಲ ಕಬ್ಬಣನ, ಅದಕ್ಕೆ ಹಾಕ್ತಾಯಿದ್ದಾರೆ. ನಾನು 2 ಟೈಮ್ ಟೀ ಮಾಡಿಕೊಡ್ತೀವಿ ಅಷ್ಟೇ ನಾವು. ಮೊದಲೇ ಹೇಳ್ದಾಗೆ ಊಟ ಏನು ಕೊಡೋಲ್ಲ. ಬೆಳಗ್ಗೆ 11 ಗಂಟೆ 11:30 ಹಿಂಗೆ, ನೆಕ್ಸ್ಟ್ 2:30 3 ಗಂಟೆ ಹಿಂಗೆ 2 ಟೈಮ್ ಟೀ ಮಾಡಿಕೊಟ್ಟು ನಾನು ಮನೆಗೆ ಬಂದುಬಿಡ್ತೀನಿ. ಮಕ್ಕಳು ಬಂದಿರ್ತಾರೆ ಸ್ಕೂಲಿಂದ ಫ್ರೆಂಡ್ಸ್. ಅದರಿಂದ ಮಕ್ಕಳು ಸ್ಕೂಲಿಂದ ಬಂದು ಇಬ್ಬರೇ ಇರ್ತಾರೆ ಅಂದ್ಬಿಟ್ಟು ಬಂದುಬಿಟ್ಟಿರ್ತೀನಿ. ಅಲ್ಲಿ ಬಂದು ಮನೆ ಕೆಲಸ ಮಾಡಿಕೊಂಡು ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಸ್ವಲ್ಪ ನುಗ್ಗೆ ಸೊಪ್ಪು ತಂದಿದ್ದೆ ತೋಟದಿಂದ. ಇವತ್ತು ನುಗ್ಗೆ ಸೊಪ್ಪಲ್ಲಿ ಏನಾದರೂ ಸ್ಪೆಷಲ್ಲಾಗಿ, ಯಾವಾಗಲೂ ಉಪ್ಸಾರೆ ಮಾಡ್ತಿರ್ತೀನಿ, ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪಲ್ಲಿ ಮಸೊಪ್ಪು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ನಮ್ಮ ಹಳ್ಳಿ ಸೈಡು ಮಾಡ್ತಾನೆ ಇರ್ತಾರೆ. ನಮ್ಮ ಅಕ್ಕಪಕ್ಕ ಮನೆಗಳಲ್ಲೆಲ್ಲ ಮಾಡ್ತಾರೆ. ನಮ್ಮನೇಲಿ ಯಾವತ್ತೂ ಮಾಡಿರಲ್ಲ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿದ್ದೀನಿ. ಚೆನ್ನಾಗಿರುತ್ತೆ ಅಂತ. ನುಗ್ಗೆ ಸೊಪ್ಪಿನ ಮಸೊಪ್ಪು ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಆದರೆ ಇದಕ್ಕೆ ಸ್ವಲ್ಪ ಎಳೆ ಸೊಪ್ಪು ಹಾಕಬೇಕು. ನಾನು ಸ್ವಲ್ಪ ಬಲ್ತಿರೋದನ್ನೇ ಹಾಕಿದ್ದೀನಿ, ನೋಡೋಣ ಅಂದ್ಬಿಟ್ಟು. ಆದರೆ ಸೊಪ್ಪು ಕೈ ಎಲ್ಲ ಇರಬಾರ್ದು, ಚೆನ್ನಾಗಿರಬೇಕು. ಆದಷ್ಟು ಬಿಳಿ ನುಗ್ಗೆ ಸೊಪ್ಪನ್ನೇ ಬಳಸಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಬೇಳೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, 1-2 ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ನುಗ್ಗೆ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು 1 ವಿಸಲ್ ಕೂಗಿಸ್ಕೊಂಡು ನೆಕ್ಸ್ಟ್ ಒಂದು ಮಂತು ಸಹಾಯದಿಂದ ಚೆನ್ನಾಗಿ ಮಸ್ಕೊಬೇಕು. ಬೇಳೆ ನುಣ್ಣಗೆ ಬೇಯ್ತು ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಇದು ಯಾವುದೋ ಬೇಳೆ ಚೆನ್ನಾಗಿ ಬೆಂದಿಲ್ಲ. ಬೇಳೆ ಚೆನ್ನಾಗಿ ಬೆಂದರೆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಒಳ್ಳೆ ಟೇಸ್ಟ್ ಕೂಡ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಥರ ಮಾಡಿದ್ರೆ. ನೋಡಿ, ಈಗೆಲ್ಲ ಮಸ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಇದು ರುಬ್ಬಾರ್ದು ಸೊಪ್ಪನ್ನು, ನುಗ್ಗೆ ಸೊಪ್ಪನ್ನು ರುಬ್ಬಾರ್ದು, ಅದಾಗಲೇ ಬಾಯಿಗೆ ಸಿಕ್ಕಬೇಕು, ಚೆನ್ನಾಗಿರುತ್ತೆ. ಈಗ ನಾನು ಒಗ್ಗರಣೆ ಹಾಕೋದಕ್ಕೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಬಾಣಲಿನ ಕಾಯಕ್ಕಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಾದ್ಮೇಲೆ ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ರೆಸಿಪಿಗಳು ಹಾಕಿದ್ರೆ ರೆಸಿಪಿಗಳನ್ನ ನೋಡೋದಿಲ್ಲ. ರೆಸಿಪೀಸ್ ಅಷ್ಟು ಓಡ್ತಾ ಇಲ್ಲ ಇವಾಗ. ಅದಕ್ಕೋಸ್ಕರ ನಾನು ಲಾಗಲ್ಲೇ ಒಂದೊಂದು ರೆಸಿಪಿನ ಹಾಕ್ತಾಯಿದ್ದೀನಿ. ಹೊಸ ಡಿಶ್ ಏನಾದರೂ ಮಾಡಿದ್ರೆ ಹಾಕ್ತೀನಿ ಫ್ರೆಂಡ್ಸ್ ಅದನ್ನು. ಈಗ ಮಸ್ಕೊಂಡಿದ್ನಲ್ಲ ಸೊಪ್ಪು, ಅದನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಮಸ್ಕೊಂಡಿದ್ರೆ ಸಾಕಾಗುತ್ತೆ. ಟೊಮೊಟೊ ಹಣ್ಣು ಇದೆಲ್ಲ ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಮೊದಲೇ ಹೇಳ್ದಾಗೆ ಸೊಪ್ಪನ್ನು ರುಬ್ಕೊಳ್ಳೋದಿಲ್ಲ, ಹಾಗೆ ಮಸ್ಕೊಳ್ಳೋದು. ಮತ್ತು ಸಾಂಬಾರು ಪೌಡರು, ಮನೆಯಲ್ಲೇ ಮಾಡಿಸ್ಕೊಂಡಿರೋಂತಹ ಸಾಂಬಾರು ಪೌಡರ್ ಹಾಕ್ಕೊಂಡು, ಇದು ಸೊಪ್ಪಂದು ನೀರು ಕೂಡ ಇರುತ್ತೆ, ಆ ಸೊಪ್ಪನ್ನು ಬೇಯಿಸಿದಂಥ ನೀರು ಕೂಡ ಹಾಕ್ಕೊಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಇಟ್ಕೊಳ್ಳೋಣ. ಆದಷ್ಟು ತೆಳ್ಳಗೆ, ಸ್ವಲ್ಪ ತೆಳ್ಳಗಿರಲಿ, ಅಷ್ಟೊಂದು ತೆಳ್ಳಗೂ ಬೇಡ, ಅಷ್ಟೊಂದು ಗಟ್ಟಿ ಬೇಡ, ಸ್ವಲ್ಪ ಮೀಡಿಯಮಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್, ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ನಮ್ಮ ಮಕ್ಳಿಗೆ ಮಾಡಿಕೊಟ್ಟಿದ್ದೆ ನಾನು.
ತುಂಬಾ ಇಷ್ಟಪಟ್ಟು ತಿಂದರು. ಹೊಸ ಟೇಸ್ಟ್ ಕೂಡ ಇದು. ಅಂದರೆ ಯಾವಾಗಲೂ ಜಾಸ್ತಿ ನುಗ್ಗೆ ಸೊಪ್ಪಲ್ಲಿ ಉಪ್ಸಾರನ್ನೇ ಮಾಡ್ತಾ ಇರ್ತೀವಿ, ನಾವು ಉಪ್ಪು ಸಾಂಬಾರನ್ನೇ ಮಾಡ್ತಾ ಇರ್ತೀವಲ್ಲ, ಅದರಿಂದ ತಿನ್ನೋದಕ್ಕೆ ಮಕ್ಕಳು ಇಷ್ಟಪಡಲ್ಲ. ಈ ರೀತಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ರೈಸ್ಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಕುದ್ದಾಗಿದೆ. ಈಗ ಯಾವ ಥರ ಆಗಿದೆ ಸಾಂಬಾರು ಅಂತ ನೀವೇ ನೋಡ್ತಿದ್ದೀರಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆ್ಯಡ್ಸನ್ನು ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಸೊ ಮಚ್.